ನಂಜನಗೂಡು ತಾಲೂಕಿನ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೋದರೂ ಕೂಡ ಅಧಿಕಾರಿಗಳು ಬೀಗವನ್ನ ತೆಗೆದಿಲ್ಲ. ನಂಜನಗೂಡು ಪ್ರವಾಸ ಕೈಗೊಂಡಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರ ಭೇಟಿಯ ವಿಚಾರವನ್ನ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಪ್ರವಾಸ ಪಟ್ಟಿಯನ್ನ ಬಿಡುಗಡೆಯನ್ನ ಮಾಡಿದ್ರು ಸಚಿವಾಲಯದ ಅಧಿಕಾರಿಗಳು. ಈ ನಡುವೆ ವಿಶ್ರಾಂತಿಗಾಗಿ ಪ್ರವಾಸಿ ಮಂದಿರಕ್ಕೆ ಎಚ್ಡಿಕೆ ತೆರಳಿದ್ದಾರೆ. ಆದರೆ ಪ್ರವಾಸಿ ಮಂದಿರದ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. 10 ನಿಮಿಷ ಕಾದ್ರೂ ಕೂಡ ಬಾಗಿಲನ್ನ ತೆಗೆಯಲು ಸಿಬ್ಬಂದಿ ಬಂದಿಲ್ಲ. ಸಿಬ್ಬಂದಿಗಾಗಿ ಕಾರಿನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಕೂತಿದ್ರು. ಬಾಗಿಲು ತೆಗೆಯದ ಹಿನ್ನೆಲೆ ಕುಮಾರಸ್ವಾಮಿ ವಾಪಸ್ ತೆರಳಿದ್ದಾರೆ. ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವ ಸಾರಾ ಮಹೇಶ್. ನಂಜನಗೂಡು ತಾಲೂಕಿನ ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಹೋದ್ರೂ ಕೂಡ ಬೀಗವನ್ನ ತೆಗೆದಿಲ್ಲ ಅಧಿಕಾರಿಗಳು. ನಂಜನಗೂಡು ಪ್ರವಾಸವನ್ನ ಕೈಗೊಂಡಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರ ಭೇಟಿಯ ವಿಚಾರವನ್ನ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಪ್ರವಾಸ ಪಟ್ಟಿಯನ್ನ ಬಿಡುಗಡೆ ಮಾಡಿದಂತಹ ಸಚಿವಾಲಯದ ಅಧಿಕಾರಿಗಳು ಈ ನಡುವೆ ವಿಶ್ರಾಂತಿಗಾಗಿ ಪ್ರವಾಸಿ ಮಂದಿರಕ್ಕೆ ಎಚ್.ಡಿ.ಕೆ ತೆರಳಿದ್ರು. ಆದರೆ ಪ್ರವಾಸಿ ಮಂದಿರದ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. 10 ನಿಮಿಷ ಕಾದ್ರೂ ಕೂಡ ಬಾಗಿಲನ್ನ ಸಿಬ್ಬಂದಿ ತೆಗೆದಿಲ್ಲ. ಸಿಬ್ಬಂದಿಗಾಗಿ ಕಾರಿನಲ್ಲೇ ಕುಳಿತಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಬಾಗಿಲು ತೆಗೆಯದ ಹಿನ್ನೆಲೆ ವಾಪಸ್ ತೆರಳಿದ್ದಾರೆ. ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವರಾದಂತಹ ಸಾರಾ ಮಹೇಶ್. ಖಂಡಿತ